ಬಿಜೆಪಿಯ ಪಕ್ಷ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷ. ಈ ಪಕ್ಷನ ಇಬ್ಬರು ಪಕ್ಷ ಸಂಘಟನೆಗೆ ಪಕ್ಷ ಕಟ್ಟಿದವರು 2 MP ವರೆಗೂ ಬಂದರು. ಇಡೀ 40-45 ವರ್ಷ ಹೋರಾಟದಲ್ಲಿ 75% ಭಾರತದಲ್ಲಿ ಬಿಜೆಪಿ ಕೇಸರಿಮಯ ಆಗಿದೆ. ಜನರಿಗೋಸ್ಕರ ಕಟ್ಟಿರ್ತಕ್ಕಂಥ ಪಕ್ಷ. ಜನರು ಇವತ್ತು ಬಿಜೆಪಿನ ಬೆಂಬಲಿಸಿದ್ದಾರೆ. ಬಿಜೆಪಿಯ ಪಕ್ಷ ಯಾವುದೇ ಒಂದು ಫ್ಯಾಮಿಲಿಗೆ ಸೇರ್ತಕ್ಕಂಥ ಪಕ್ಷ ಅಲ್ಲ. ಹಂಗಾಗಿ ಒಬ್ಬ ಚಾಯ್ ಮಾರ್ತಕ್ಕಂಥ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಪ್ರಪಂಚದ ವಿಶ್ವ ನಾಯಕನ ಆಗಿರ್ತಕ್ಕಂಥ ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ. ಆ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತೇನು ಇಡೀ ಭಾರತದಲ್ಲಿ ಬಿಜೆಪಿ ಬೆಳೀತಾ ಇದೆ. ಅವರೊಂದು ನಮಗೆಲ್ಲ ಅವರು ಹೇಳಿರ್ತಕ್ಕಂಥ ಒಂದು ಮಾತು, ನಮ್ಮ ರಾಷ್ಟ್ರೀಯ ನಾಯಕರು ನಿತಿನ್ ನಬೀನ್ ಅಪಾಯಿಂಟ್ಮೆಂಟ್ ಆಗಿದ ತಕ್ಷಣ ಅವರು ಒಂದು ಮಾತು ಹೇಳಿದ್ರು, ನಾನು 4 ಸಾರಿ CM ಆಗಿದ್ದೆ, 3 ಸಾರಿ ಪ್ರಧಾನಮಂತ್ರಿ ಆಗಿದ್ದೀನಿ, ಆದರೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತ. ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಾಸ್ ಯಾರಾದ್ರು ಅಂತ ಹೇಳಿದ್ರೆ ನಿತಿನ್ ನಬೀನ್ ಅವರು ಅಂತ ಹೇಳಿದ್ರು. ನಿತಿನ್ ನಬೀನ್ ಅಂತಕ್ಕಂಥ ನಾನೇ ಹೆಸರು ಕೇಳಿಲ್ಲ ನನ್ನ ಪಕ್ಷದಲ್ಲಿ ಇದ್ಕೊಂಡು. ಅಂಥವ್ರನ್ನ ಗುರ್ಸಿ ಇವತ್ತು ಪಕ್ಷ ಕಟ್ಟಿದ್ರೆ ಅವ್ರಿಗೆ ಇದ್ದಿರ್ತಕ್ಕಂಥ ಪಕ್ಷದ ಬದ್ಧತೆ, ಅವರ ನಡವಳಿಕೆ, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನ ಗುರ್ತಿಸಿ ಇವತ್ತು ಅವ್ರನ್ನ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು. ಅವರ ಕರೆ ಮೇರೆಗೆ ನಮ್ಮ ಪ್ರಶಿಕ್ಷಣಾ ಕಾರ್ಯಕ್ರಮ ಏನು ಇವತ್ತು ಮಾಡ್ತಾ ಇದ್ದೀವಿ, ಮಂಡಲ ಮಟ್ಟದಲ್ಲಿ ಮಾಡಿದ್ದೀವಿ, 10 ಮಂಡಲ ಮಾಡಿದ್ದೀವಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ವಿ. ಆ ಒಂದು ಕಾರ್ಯಕ್ರಮ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಶುರುವಾಗಿದ್ದು ಇವತ್ತು ಸಾಯಂಕಾಲ 5 ಗಂಟೆವರೆಗೂ ಸತತವಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಅಂದರೆ ಪದಾಧಿಕಾರಿಗಳು, ಮುಖಂಡರು, ಹೋಬಳಿ ಮಟ್ಟದಲ್ಲಿರ್ತಕ್ಕಂಥ ಮುಖಂಡರು, MLA MP ಕ್ಯಾಂಡಿಡೇಟ್ಸು, ಆಮೇಲಿಂದ MLA ಕ್ಯಾಂಡಿಡೇಟ್ಸು ಎಲ್ಲರೂ ಸೇರಿ ಇದೊಂದು ಪ್ರಶಿಕ್ಷಣ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಬಂದು 12 ಸಬ್ಜೆಕ್ಟ್ನ 12 ಬಂದು ನಮ್ಮ ಲೀಡರ್ಗಳು ಬಂದು ಪಕ್ಷದ ಬಗ್ಗೆ ಹೇಳಿರ್ತಕ್ಕಂಥದ್ದು, ಸರ್ಕಾರದ ಬಗ್ಗೆ ಹೇಳಿರ್ತಕ್ಕಂಥದ್ದು, ದೇಶ ಉಳಿವಿಗಾಗಿ ಹೇಳ್ತಕ್ಕಂಥ ಸಬ್ಜೆಕ್ಟ್ನ ಎಲ್ರಿಗೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದರ ಒಂದು ದಿಕ್ಸೂಚಿ ಏನಂತ ಹೇಳಿದ್ರೆ, ಮುಂಬರುವ ದಿನ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಬರಡು ಭೂಮಿ ಅಲ್ಲ, ಫಲವತ್ತಾದ ಭೂಮಿ. ಏನಕ್ಕೆ? ಬೆಳೆ ಬೆಳೆಯೋದಕ್ಕೆ. 1 ಇಂಚು ನೀರು ಬಂದರೆ ಸಾಕು, ಸ್ಟ್ರಿಪ್ ಹಾಕೊಂಡು ಅದ್ಭುತವಾಗಿ ಬೆಳೆ ಬೆಳೀತಾರೆ. ಅಷ್ಟೊಂದು ಬುದ್ಧಿವಂತರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜನ. ಆದರೆ ಬಿಜೆಪಿಯ ನೆಲೆ ಇಲ್ದಿರ್ತಕ್ಕಂಥ ಬರಡು ಭೂಮಿ, ಅದನ್ನ ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಕಟ್ತಕ್ಕಂಥ ಏನೆಲ್ಲ ಮಾಡಿದ್ರೆ ಕಟ್ಬೋದು ಅಂತಕ್ಕಂಥ ಏನು ವಿಷಯ ಇದೆಯಲ್ಲ, ಇವತ್ತು ತುಂಬಾ ಸ್ವಾರಸ್ಯವಾಗಿ ಎಲ್ಲರೂ ಹೇಳಿದ್ದಾರೆ, ಎಲ್ರಿಗೂ ಮನದಟ್ಟಾಗಿದೆ. ಮುಂಬರುವ ಎಲೆಕ್ಷನ್ ಅಲ್ಲಿ 2028ಕ್ಕೆ ಬಿಜೆಪಿ ಕನಿಷ್ಠ ಅಂದ್ರೆ NDA ಅಲ್ಲಿ 4 ಸೀಟ್ನನ್ನ ಗೆಲ್ತಕ್ಕಂಥ ಈ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ.